ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು, ನೀನು ತಾನೇ ಹೇಳಿಕೊಟ್ಟೆ ಪ್ರೀತಿಸಲು, ಕಂಗಳು ಎಂದೆಂದು ಕಾಣದ ಹೊಸ ಬಂದ, ಲೋಕಕ್ಕೆ ನನ್ನೊಂದು ನೀ ಸೆಳೆದೆ, ನೀನು ಬಂದ ಮೇಲೆ ತಾನೇ ಇಷ್ಟು ಚಂದ ಈ ಬಾಳು. ಮಾವಿನ ತೋಪಿನಲ್ಲಿ ಆಹಾ ಆಹಾ ಮಾವನ ಮಗಳ ಕಂಡೆ, ಆಹಾ ಆಹಾ ಮಾವಿನ ತೋಪಿನಲ್ಲಿ ಮಾವನ ಮಗಳ ಕಂಡೆ. ಪ್ರವಿ ಅವರೇ, ಏನು ಫುಲ್ ಖುಷಿಯಾಗಿದ್ದೀರಾ? ಇದೇನಾ ನಂಬರು? ನೀವು ಆವಾಗಲೇ ಮಿಸ್ ಕಾಲ್ ಕೊಟ್ರಲ್ಲ, ಆವಾಗಲೇ ಗೊತ್ತಾಯಿತು ನಿಮ್ಮದೇ ಅಂತ. ಯಾವಾಗ ಕಾಲ್ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಎಲ್ಲಿದ್ದೀರಾ? ಮಾವಿನ ತೋಪಿನಲ್ಲಿ ಕರೀನ ಜೊತೆ ನಾನು ಫೋನ್ನಲ್ಲಿ ಮಾತಾಡ್ತಾ ಇದ್ದೀನಿ. ಮಾವಿನ ತೋಪು? ಮಾವಿನ ತೋಪು ಅಂತಂದ್ರೆ? ನಮ್ಮೂರ ಪಕ್ಕ ಇಲ್ಲೊಂದು ಮಾವಿನ ತೋಪು ಐತೆ. ಇಲ್ಲಿ ಯಾರು ಜನ ಜಾಸ್ತಿ ಬರಲ್ಲ. ಫೋನ್ ನನ್ನ ಮನೇಲೇ ಐತೆ. ಆ ಫೋನಿಗೆ ನೀನು ಫೋನು ಮಾಡೋಕೆ ಹೋಗ್ಬಿಡು, ಒಂದು ಮೆಸೇಜನ್ನು ಮಾಡೋಕೆ ಹೋಗ್ಬಿಡು, ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ನಾನೇನೋ ಫ್ರೀ ಆಗಿದ್ರೆ ಬೇಕಾದರೆ ಅದ್ರಾಗ ಏನಾದರೂ ವಿಡಿಯೋ ಕಾಲ್ ಏನಾದರೂ ಮಾಡೋದಾದ್ರೆ ಅದ್ರಲ್ಲಿ ಮಾಡಿಬಿಡ್ತೀನಿ. ಕೀಪ್ಯಾಡಲ್ಲಿ ಮಾತಾಡೋದಕ್ಕೆ ತಾನೇ ಕೀಪ್ಯಾಡ್ ಸಾಕು ಅಂತೇಳಿ ಕೀಪ್ಯಾಡ್ ತೊಗೊಂಬಂದಿದ್ದೀನಿ. ಈ ಕೀಪ್ಯಾಡಲ್ಲಿ ನಾನು ನಿನಗೆ ಕಾಲ್ ಮಾಡ್ತೀನಿ. ನೀನು ಯಾವುದೇ ಕಾರಣಕ್ಕೂ ಆ ನಂಬರಿಗೆ ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಏನು ಮಾಡಬೇಡ, ಸರಿನಾ? ಇವಾಗ ಇಲ್ಲಿ ನಮ್ಮ ಊರಿನ ಪಕ್ಕ ಒಂದು ಮಾವಿನ ತೋಪು ಐತೆ. ಸುಮ್ಮನೆ ಹಿಂಗೆ ವಾಕ್ ಬರ್ತೀನಿ ಅಂತೇಳಿ ಋತುಂಗೆ ಹೇಳಿ ಬಂದಿದ್ದೀನಿ. ಇವಾಗ 1 ಗಂಟೆ ಮಾತಾಡ್ಬೋದು, 1 ಗಂಟೆವರೆಗೂ ಮಾತಾಡ್ಬಿಡೋಣ. ಏನು ಮಾಡ್ತಾ ಇದೆಯಾ ಕರೀನಾ? ಏನಿಲ್ಲ, ನಿಮ್ದು ಹೊಸ ನಂಬರ್ ನೋಡ್ತಾ ಕೂತ್ಕೊಂಡಿದ್ದೆ. ನಂಬರ್ ಎಲ್ಲ ಸೇವ್ ಮಾಡ್ಕೊಂತಾ ಇದ್ದೆ. ಹೊಸ ನಂಬರ್ ಎಷ್ಟೊತ್ತಿಗೆ ಫೋನ್ ಬರುತ್ತೋ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ನೀವೇ ಮಾಡ್ಬಿಟ್ರಿ. ಯಾಕೋ ಇವನು ಮಾವಿನ ತೋಪ್ನಕ್ಕೆ ಹೋಗ್ತಾ ಇದ್ದಾನಲ್ಲ, ಫೋನ್ ಕಿವಿ ಕಿಕ್ಕೊಂಡು. ಯಾಕೆ ಹಿಂಗೆ ಹೋಗ್ತಾಯಿದ್ನ ಸೊಡಕಾಯ? ಯಾವಳ ತಗ ಮಾತಾಡಕ್ಕೆ ಹೋಗ್ತಾ ಇದ್ದಾನ ತಗ. ಅವಳಿಗೆ ಆಗ್ಬೇಕು ತಗ ಋತುಗಿ. ಭಾರಿ ಕೇಳಿಸ್ಕೊಂಬನ ನೋಡೋಣ ಅದೇಲಿ. ನಾವು ಹಂಗೆ ಒಂದೆರಡು ಮಾಂಕೆ ಕಿತ್ಕೊಂಡಂಗೂ ಆಗುತ್ತೆ. ನೋಡೋಣ ಬಾಯಿ ಇಲ್ಲ ಅದೇಲಿ. ಏನು ಮಾತಾಡ್ತಾನೆ ಅಂತ ಅವಳು ಬೋಲಿದನ್ ಮಾಡ್ತಾಳೆ ಕಣೆ. ಋತು ಆ ಗಿಡಿ ಜೊತೆ ಸೇರ್ಕೊಂಡು ಬೋಲಿದನ್ ಮಾಡ್ತಾಳೆ. ಸುಮ್ಕಿರ ಆಗ್ಬೇಕು, ಸರಿಯಾಗಿ ಮಾಡ್ತಾ ಇದ್ದಾನೆ ಅಂತಾಳೆ ಅಂತ ಜಂಬದ್ಲೋಡಿಗೆ ಸರಿಯಾಗಿ ಮಾಡ್ತಾ ಇದ್ದಾನೆ. ಕಿವಿಗೆ ಫೋನ್ ಇಟ್ಕೊಂಡಿಲ್ಲಲ್ಲ, ಮಾವಿನ ತೋಪ್ನಾಗೆಲ್ಲ ಮಾತಾಡ್ತಿರ್ತಾನೆ. ನಿನ್ನೆಸಿಂದಲ್ಲ ನೋಡ್ತಾ ಇದ್ದೀನಿ ನಾನು ನಿನ್ನೆ ಸಹ ಬಂದೆ. ಒಂದೆರಡು ನಾಳೆ ಮಳೆಗೆ ಹಣ್ಣಾಗಿರೋ ಅಂತ ಮಾವಿನಕಾಯಿ ಎಲ್ಲಾನು ಬಿದ್ದಿರ್ತಾವೆ, ಹಾಕ್ಕೊಳೋಣ ಮಾನೇನು ಅಂತೇಳಿ ಬಂದೆ. ಆವಾಗ ಇನ್ನೆಲ್ಲ ಮಾತಾಡ್ತಿದ್ನಪ್ಪ ಫೋನ್ನಾಗಿ. ಯಾವಾಗ ಮಾತಾಡ್ತಿರ್ತಾನೆ ಕಣ. ಅದನ್ನ ಆತ ಮಾತಾಡ್ತಾನೋ ಏನೋ. ರಾಮ ಯಾವಾಗಲೂ ಕಿವಿಗೆ ಫೋನ್ ಇಟ್ಕೊಂಡಿರ್ತಾನೆ. ಆಗ ಅವಳು ಯಾರ ಕರಿಯಮ್ಮ ಅಂತ ಹೇಳಿ ಬಂದಿದ್ಲು. ನೀನು ಅವತ್ತು ಬಂದಿರಲಿಲ್ಲ, ನಮ್ಮ ಊರಕ್ಕೆ ನೋಡಿದೆ ನೀನು. ಇಲ್ಲ, ಅದೃಷ್ಟಮ್ಮ ಫೋಟೋ ತೋರಿಸಿಲ್ಲ ಅವಳು ನನಗೆ. ಅದೃಷ್ಟಮ್ಮ ಅವಳು ನೋಡಿದೆ. ಆ ಕರಿಯಮ್ಮ ಅಂತಪ್ಪ. ಅವಳು ಕೊಟ್ಟು ಮಾತಾಡ್ತಾನಂತೆ. ಒಂಥರ ಫ್ರೀಡಮ್. ಮಾವಿನ ತೋಪಿನೊಳಗಡೆ ಬಂದ್ಬಿಟ್ರೆ ಇಲ್ಲಿ ಯಾರು ಬರೋದಿಲ್ಲ. ಎಲ್ಲ ಮಾವಿನಕಾಯಿ ಎಲ್ಲ ಕಿತ್ತವ್ರು, ಇಲ್ಲೊಂದು ಇದ್ದಾವೆ. ಇವ್ರು ಯಾರೋ ದೊಡ್ಡ ಸಾಹುಕಾರರು. ಇಲ್ಲೇನು ಮಾವಿನ ತೋಪಿನೊಳಕ್ಕೆ ಯಾರೂ ಬರಲ್ಲ. ಆರಾಮ ಫ್ರೀಡಮಾಗಿ ಮಾತಾಡ್ಕೊಂಡು ಇರ್ಬೋದು. ಒಳ್ಳೆ ಜಾಗ ನೋಡ್ಕೊಂಡಿದ್ದೀನಿ ಕರೀನಾ. ನಿನ್ನ ಜೊತೆ ಮಾತಾಡ್ಬೇಕಂತಲೇ ನಾವು ಒಳ್ಳೆ ಜಾಗ ಸೆಟಲ್ ಮಾಡ್ಕೊಬಿಟ್ಟಿದ್ದೀನಿ. ಹಿಂಗೋ ಪ್ರವಿ ಅವರೇ, ತಲೆ ಓಡಿಸ್ಬಿಟ್ಟು ಬೇರೆ ಫೋನ್ ತಗೋಬಿಟ್ರಿ. ಮತ್ತೆ ನೀವು ಫೋನಲ್ಲಿ ಮಾತಾಡ್ತಾ ಇರೋಣ, ಮತ್ತೆ ಅವಳು ಫೋನ್ ಮಾಡೋಣ, ಯಾಕೆ ಬ್ಯುಸಿ ಬಂತು ಅನ್ನೋಣ, ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅಲ್ಲ. ಅದಕ್ಕೇನೆ ಹೆಂಗೋ ಬಿಡಿ. ಹೆಂಗೋ ಒಳ್ಳೆ ಕೆಲಸ ಆಯ್ತು ನೀವು ಕೀಪ್ಯಾಡ್ ಫೋನ್ ತಾಂಡಿದ್ದು. ಕರೀನಾ, ಇವಾಗ ಋತುಗೆ ನನ್ನ ಮೇಲೆ ಸ್ವಲ್ಪನೂ ಅನುಮಾನ ಇಲ್ಲ. ತುಂಬ ನಂಬಿಟ್ಟಿದ್ದಾಳೆ. ನನ್ನ ಗಂಡ ಅಂತ ಅಂದರೆ ಶ್ರೀರಾಮಚಂದ್ರ ಇದ್ದಂಗೆ. ನನ್ನ ಗಂಡನ ಮೇಲೆ ನಾನು ಯಾವತ್ತೂ ಅನುಮಾನ ಪಡೋದ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡವಳು. ಇವಾಗ ಫೋನ್ ಬೇರೆ ಅಲ್ಲೇ ಬಿಟ್ಟು ಬಂದಿದ್ದೀನಾ. ಇವಾಗೆಲ್ಲ ನೋಡಿರ್ತಾಳೆ, ಆ ನಂಬರ್ಗಳೆಲ್ಲ ಬ್ಲಾಕ್ ಮಾಡಿರೋದೆಲ್ಲ ನೋಡ್ಬಿಟ್ಟು ಅವಳಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಬಂದ್ಬಿಟ್ಟೈತೆ. ತುಂಬ ಅಂದರೆ ತುಂಬಾ ನಂಬಿಕೆ ಬಂದ್ಬಿಟ್ಟೈತೆ. ನನ್ನ ಗಂಡ ಎಷ್ಟು ಒಳ್ಳೆಯವನಪ್ಪ ಅಂತೇಳಿ ತುಂಬ ನಂಬಿರ್ತಾಳೆ. ಇನ್ನೇನು ಸಮಾಚಾರ? ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇಲ್ಲ, ಕೂತ್ಕೊಂಡಿದ್ದೀನಿ. ಊಟ ಮಾಡಿದ್ವಿ, ಇವಾಗಿನ ಊಟ ಮಾಡಿ ಕೂತ್ಕೊಂಡಿದ್ದೀನಪ್ಪ. ಏನು ಮಾಡ್ತಾ ಇಲ್ಲ. ನೀನೇನು ಮಾಡ್ತಾ ಇದೀಯಾ? ಮಾವಿನ ತೋಪಿನಲ್ಲಿ ಫೋನಲ್ಲಿ ಮಾತಾಡ್ತಾ ಇದೀಯಾ? ಹೇಳಿದ್ನಲ್ಲ ಅವಾಗಿನ, ಮಾವಿನ ತೋಪಿನಲ್ಲಿ ಮಾವನ ಮಗಳ ಕಂಡೆ ಅಂತ. ಮಾವನ ಮಗಳು ಜೊತೆಲಿಲ್ಲ, ಆದರೂ ಫೋನಲ್ಲಿ ಜೊತೆಲಿ. ಅಷ್ಟೇ. ಇನ್ನೇನಮ್ಮ, ಇನ್ನೇನು ಮಾಡೋದು. ಹೆಂಗೋ ಫೋನಲ್ಲಾದರೂ ಮಾತಾಡ್ಕೊಂಡು ಕತೆ ಹಾಕ್ಬೇಕಲ್ಲ. ನೈಟೆಲ್ಲ ನಿದ್ದೆ ಬಂತೋ ಇಲ್ವೋ? ನೆನಪು ತುಂಬಾ ಕಾಡಿರುತ್ತೆ ಅನ್ಸುತ್ತೆ ಅಲ್ವಾ? ಅದು ಹಿಂಗೆಲ್ಲ ಕ್ಷಣ ಕಾಲ ಕಟ್ಟಿರ್ತೀವಿ, ಅದು ನೆನಪು ಬಂದೇ ಬರುತ್ತೆ, ನಿದ್ದೆ ಬರೋದಿಲ್ಲ ಅಲ್ಲ. ಹಂಗೆ ಆಗಿದ್ದು. ನನಗೆ ರಾತ್ರಿ ಎಲ್ಲ ನಾವು ಹೋಟೆಲ್ಗೆ ಹೋಗಿದ್ದು, ಬಿರಿಯಾನಿ ತಿಂದಿದ್ದು, ನೀವೆಲ್ಲ ನನಗೆ ರೇಷನ್ ಕೊಡಿಸಿ ಕಳಿಸಿದ್ದು ಎಲ್ಲ ನನಗೆ ಥರ ನೆನಪಾಯಿತು. ನೆನಪು ಮಾಡಕ್ಕಂತ ಇದ್ದೆ. ನೋಡಿ ಅವನ್ನ ಕಿವಿ ಕಿಕ್ಕೊಂಡು ಹೋಗೋದಪ್ಪ ಅವನ. ಹೆಂಗೆ ಹೋಗ್ತಾನೆ
ಏ ಏ, ಈಗ ಹೇಳೋದು ಕಷ್ಟ ಕಣೆ ಅಂತ ನನ್ನ ಮರಮ ನೋಡಿರೂ ನೋಡ್ದಂಗಿರ್ಬೇಕು, ನೋಡಬಾರ್ದು. ಆಗ್ಬೇಕು ಅವ್ಳ ಜೊತೆಗೆ. ಮತ್ತೆ ಇಂಥವೆಲ್ಲ ಯಾತನ ಹೇಳ್ತಿದ್ರು. ಅವಳು ನೋಡು ಹೆಂಗ್ ಮಾಡ್ಕೊಂಡು ಅವಳು ಗಿಡ್ಡಿ ಜೊತೆ ಸೇರ್ಕೊಂಡು ಅವಳು ಗಿಡ್ಡಿ ಬೋಲ್ವ ಇದ್ದಾಳ ಅವಳು. ನೀ ಅವಳು ಬದುಕು ಮಾಡಲ್ಲ ಸುಮ್ಕಿರು. ಅವಳೇನು ಬರ್ದಿದ್ರು ಒಟ್ಟಿ. ನಾವು ನಮ್ಮ ಹೊಲ್ದಾಗ ಕೂಡ್ಲಿ ಕರಿದಿಲ್ಲದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೆ, ಮಾಡ್ಲಿ ತಗ. ಅದು ಇನ್ಯಾವಸ್ತಿನ ನಡೀತೈತೆ, ಅವಳು ಬೇರೆ ಊರ್ತಕ್ಕೆ ಇನ್ಯಾವಸ್ತಿನ ಕರ್ಕೊಂಡು ಹೋಗ್ತಾಳೆ, ನಾನು ನೋಡ್ತೀನಿ. ಜನ ಹೋಗ ಅಂತಾರೆ, ಇನ್ಯಾವಸ್ತಿನ ಹೋಗ್ತಾರೆ. ಅಯ್ಯೋ, ಒಬ್ರು ಬರಲ್ಲ ಅಂತಾರೆ, ಅವ್ಳು ಮಾತು ಕೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನಾವೇ ಮಸ್ತಾಗದೀವಿ ತಗ, ಏನು ಯಾರು ಬಂದ್ರೆ ಏನು ಬಿಟ್ರೇನು ಬದುಕಿ ನಡಿ. ನನಗೂ ನಿದ್ದೆನೇ ಬರಲಿಲ್ಲಪ್ಪ. ರಾತ್ರಿ ಒಳ್ಳಾಳ್ ಸಾಕಾಗ್ಬಿಡ್ತು. ಹೌದೇನು. ಮತ್ತೆ ಇನ್ನೇನು ಸಮಾಚಾರ? ಏನಿಲ್ಲಪ್ಪ, ಹೇಳ್ಬೇಕು. ನಿಮ್ಮಂಥವ್ರು ಹೇಳಿದ್ರೆ ನಮ್ಮಂಥವ್ರು ಕೇಳ್ತೀವಿ. ಏನಿಲ್ಲ ಕರೀನಾ, ಎಲ್ಲ ನೀನೇ ಸಮಾಚಾರ. ಇನ್ನೂ 1 ಗಂಟೆ ಟೈಮ್ ಐತೆ ಹೇಳು. 1 ಗಂಟೆ ಮಾತಾಡ್ಬಿಡು. ಅದು ಏನು ಮಾತಾಡೋದಿದ್ರೆ ಎಲ್ಲ ಹೇಳ್ಬಿಡು. ಮಾತಾಡ್ಬಿಡು 1 ಗಂಟೆ. ಅದು ಏನೈತೆ ನಿನ್ನ ಮನ್ಸಾಗ ಎಲ್ಲ ಹೇಳ್ಬಿಡು. ಮಾವಿನಕಾಯ್ದ ಬೇಕಾ, ತಿಂತೀಯಾ? ಮಾವಿನಕಾಯಿ ತಿನ್ನಂಗೆ ಆಗೈತಾ? ಬೇಡಪ್ಪ, ಮಾವಿನಕಾಯಿ ತಿನ್ನಂಗೇನಾಗಿಲ್ಲ. ಮಾವಿನಕಾಯಿನ ಬೇಡ, ಮಾವಿನ ಹಣ್ಣು ತಿಂತೀನಿ. ಕೊಡ್ಸಿದ್ರಲ್ಲ ಅವಾಗಲೇ ತಿಂದೆ, ಚೆನ್ನಾಗಿದ್ವು, ಸ್ವೀಟ್ ಆಗಿದ್ವು. ಮಾವಿನ ಹಣ್ಣು ತಿಂದು ಇವಾಗಿನ ಕೂತ್ಕೊಂಡಿದ್ದೀನಿ. ಇನ್ನೇನು ಮಾಡೋದು. ಇಲ್ಲೇನು ಗೊತ್ತಾ ಕರೀನಾ, ಇಲ್ಲಿ ನಿನ್ನ ಜೊತೆ ಮಾತಾಡೋದಕ್ಕಂತಲೇ ನನಗೆ ಇಲ್ಲೊಂದು ಕಟ್ಟೆ ಕಟ್ಸಿದ್ದಾರೆ. ಮಾವಿನ ಗಿಡಕ್ಕೆ ಒಂದು ಕಟ್ಟೆ ಕಟ್ಸ್ಬಿಟ್ಟವ್ರೆ. ಆರಾಮಾಗಿ ಅಲ್ಲಿಂದ ಮಾತಾಡ್ಕೊಂಡು ಬಂದು ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಆರಾಮಾಗಿ ಮಾತಾಡ್ಬೋದು. ಇಲ್ಲಿ ಯಾರು ಒಂದು ನರ ಪಿಳ್ಳೆನೂ ಬರೋಲ್ಲ, ಅಷ್ಟು ಚೆನ್ನಾಗೈತೆ. ಇಲ್ಲೊಂದು ಕಟ್ಟೆ ಬೇರೆ ಕಟ್ಸ್ಬಿಟ್ಟವ್ರ, ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿರ್ತೀನಿ. ಒಳ್ಳೆ ಜಾಗ ಸಿಕ್ಬಿಟ್ಟೈತೆ ನನಗೆ. ನಿಜ, ಒಳ್ಳೆ ಜಾಗ ಸಿಕ್ಬಿಟ್ಟೈತೆ. ಮಾತಾಡ್ತಾ ಇದ್ದಾನೆ ಇಲ್ಲಿ ಕೂತ್ಕೊಂಡು ಬಂದ ಮುಗಿರೋದು ಏನು ಹೇಳ್ತಾನದಿಲ್ಲ, ಕೇಳಿಸ್ಕೊಂಬನ್ ಅದೇನು ಮಾತಾಡ್ತಾನೆ ಅಂತ. ಸ್ವಲ್ಪನೂ ಡೌಟ್ ಬರಲ್ಲ ಬಿಡು ಋತುನ್ಗೆ. ಎಷ್ಟೇ ಆದ್ರೂ ಅವಳು ಏನೇ ಅಂದ್ರೂ ಡೌಟ್ ಪಡಲ್ಲ, ಹಂಗಿದೀನಿ. ಹೆಂಗೋ ಬಿಡಿ, ಚೆನ್ನಾಗಿ ಬುದ್ಧಿ ಉಪಯೋಗಿಸ್ತಾ ಇದ್ದೀರಲ್ಲ, ಅಷ್ಟು ಸಾಕು. ಹೆಂಗೋ ಚೆನ್ನಾಗಿದ್ರೆ ಸಾಕಪ್ಪ. ಇನ್ನೇನು ಮಾಡೋದು. ನೀವು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ಇಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ನೀನು ಚೆನ್ನಾಗಿರ್ಬೇಕು ಕರೀನಾ. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗಮ್ಮ. ನೀನು ಚೆನ್ನಾಗಿರ್ಬೇಕು, ನೀನೇನು ತಲೆನೇ ಕೆಡಿಸ್ಕೋಬೇಡ. ಏನು ಊಟ ಮಾಡಿದ್ರಿ? ನಾನೇನೋ ಊಟ ಮಾಡಿದೆ. ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಬಿಡು ಅಡುಗೆನ. ಋತು ಅಷ್ಟು ಟೇಸ್ಟಿಯಾಗಿ ಮಾಡೋಕ್ಕೆ ಬರೋಲ್ಲ. ಯಾವುದೊಂದು ಸಾಂಬಾರೇ ಆಗಲಿ ಏನೇ ಆಗಲಿ ಸ್ವಲ್ಪ ಸಪ್ಪೆ ಮಾಡ್ತಾಳೆ. ನೀನು ತುಂಬ ಚೆನ್ನಾಗಿ ಮಾಡ್ತೀಯ. ಉಪ್ಪು ಖಾರ ಎಲ್ಲ ಒಂದಕ್ಕೆ ಆಗಿರುತ್ತೆ. ನಿಮ್ಮ ಮನೆಗೆ ಬಂದಾಗ ಒಂದ್ಸತಿ ಮಾಡಿದ್ನಲ್ಲ, ತುಂಬ ಇಷ್ಟ ಆಗಿತ್ತಲ್ವಾ? ಹೌದು, ತುಂಬ ಚೆನ್ನಾಗಿ ಮಾಡ್ತೀಯ. ಎಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಅಂದರೆ ನೀನು ಮಾಡೋವಂಥ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ನನಗೆ ನೀನು ಮಾಡೋವಂಥ ಪುಳಿಯೋಗರೆ ಇಷ್ಟ. ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆ ಇಷ್ಟ ಆಗ್ಬಿಟ್ಟೈತೆ ನಾನು ಮಾಡೋದು. ಹಂಗಾದ್ರೆ ಪುಳಿಯೋಗರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಹೌದು, ಇಲ್ಲಿ ಮನೆ ಕ್ಲೀನ್ ಮಾಡಕ್ಕೆ ಬಂದಾಗ ಬೆಳಗ್ಗೆ ಟೈಮ್ ಪುಳಿಯೋಗರೆ ತಿಂಡಿ ಮಾಡಿದ್ದಲ್ಲ ಅಪ್ಪ, ಆ ಟೇಸ್ಟ್ ಇನ್ನೂ ನೆನೆಸ್ಕೊಂತೀನಿ. ನಾನು ಅವತ್ತು ಭರ್ಜರಿ ತಿಂದ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂತೀಯ. ಟೇಸ್ಟ್ ಸೂಪರ್ ಆಗಿತ್ತು ಬಿಡು. ಭಾಳ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗ್ಬಿಡ್ತು ಆ ಪುಳಿಯೋಗರಣೆ ತುಂಬ ಇಷ್ಟ ಆಗ್ಬಿಡ್ತದು. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ಚೋಡಕಯ್ಯ, ನೋಡಿ ಹೆಂಗೆ ಮಾತಾಡ್ತಾನೆ. ನೋಡ್ದಂಗಿರ್ಬೇಕಣೆ. ಹೇಳಕ್ ಹೋಗ್ಬಾರ್ದು ಬಾ, ಆಗಲಿ ಸರಿಯಾಗಲಿ ಅವಳಿಗೆ. ಯಾಕಂದ್ರೆ ಹೇಳಕ್ ಹೋದ್ರೆ ನಮ್ಮ ಅದೃಷ್ಟ ಮೇಲೆ ಗಗನ ಮೇಲೆ ಹಿಂಗೆ ಜಗಳಕ್ಕೆ ಬರ್ತಾಳೆ. ಅದಕ್ಕೆ ಸುಮ್ಕಿರು, ಯಾತಿ ಹೇಳೋದು ಬೇಡ. ಅವ್ಳ ಪಾಳೆಗಳು ಇರಲಿ, ಅಡ್ಡು ಸುಮ್ಕಿರು. ನಾವೇನಾದ್ರು ಹೇಳಕ್ ಹೋದ್ರೆ ಹಂಗೇನೆ ಹಿಂಗೆ ನೋಡ್ತಾಳೆ. ಭಾರಿ ಬುದ್ಧಿ ಅವನು. ನೋಡಕ್ಕಂಗೆ ಇದ್ದಾಳೆ ಅಷ್ಟೇ, ನೋಡೋದ್ರಲ್ಲ ವೀಕ್ಷಕರೇ. ನಾವು ನೋಡಿದ್ರು ಹೇಳಲ್ಲ. ಇವಾಗ ಯಾಕಂದ್ರೆ ಸುಮ್ಮನೆ ನಮ್ಮ ಅದೃಷ್ಟದ ಮೇಲೂ ಗಗನದ ಮೇಲೂ ಜಗಳಕ್ಕೆ ಬರ್ತಾಳೆ. ಅದಕ್ಕೆ ನಾವು ನೋಡಿದ್ರು ಹೇಳಲ್ಲ. ನಮ್ಮ ಹತ್ರ ಚೆನ್ನಾಗಿದ್ದೇನೋ ಒಂದು ಇವತ್ತು ನಾವು ಮಾಡ್ತಿದ್ವಿ. ನಾವು ರೆಕಾರ್ಡ್ ಮಾಡ್ಕೊಂಬೋದು ಬೇಡ, ಅವಳಿಗೆ ತೋರ್ಸೋದು ಬೇಡ, ಏನು ಬೇಡ, ಹೆಂಗಾನ ಮಾಡ್ಕೊಂಬಿಡೋಳು. ಅವ್ರವ್ರ ಮನೆಗೆ ಅವ್ರವ್ರ ಇಷ್ಟ. ಭಾಳ ಒಂಥರ ದೌಲತ್ ಮಾಡ್ತಾಳೆ. ಸಖತ್ತು ದೌಲತ್ತು. ನೋಡ್ತಾ ಇದ್ದೀನಿ, ಭಾಳ ಜಂಬ ಐತೆ ಋತನ್ಗೆ. ಆ ಗಿಡ್ಡಿ ಜೊತೆ ಬೇರೆ ಸೇರೋಳು ಇವಾಗ. ನಮ್ಮೆಗಳ ಸಿಟ್ಟಿಗೆ ಅವಳು ಗಿಡ್ಡಿನ ಮಾತಾಡಿಸ್ಕೊಂಡು ಗಿಡ್ಡಿಗೆ ಹಂಗೆ ಹಿಂಗೆ ಅಂತ ಹೇಳ್ಕೊಟ್ಕೊಂಡು ಇಲ್ಲದೆಲ್ಲ ಅವರೆಲ್ಲ ಜೊತೆಯಾಗ್ಯವ್ರು ಇವಾಗ. ಗಿಡ್ಡಿ ಜೊತೆಯಾಗಿ ಅವಳು ಗಿಡ್ಡಿ. ಬಲರೆ ಗಿಡ್ಡಿ ಅವಳು. ನೋಡಕ್ಕೆ ಹಂಗೆ ದಬ್ಲಿ ಹಂಗೆ ಹೂಚ್ಕೊಂಡು ಅವಳು ದಬ್ಲಿ. ನೋಡ್ತಾ ಇರಿ ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.